ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಗುರುವಿನಲ್ಲಿ ಸದಾಚಾರಿ, ಲಿಂಗದಲ್ಲಿ ಸಮಯಾಚಾರಿ, ಲಿಂಗದಲ್ಲಿ ಶಿವಾಚಾರಿ, ಜಂಗಮದಲ್ಲಿ ಸಮಯಾಚಾರಿ, ಪ್ರಸಾದದಲ್ಲಿ ಬ್ರಹ್ಮಚಾರಿ, ಆಚಾರದಲ್ಲಿ ವಿಚಾರಿ, ಕೂಡಲ ಚೆನ್ನ ಸಂಗ ನಿಮ್ಮ ಶರಣ. ಒಬ್ಬ ಶರಣನ ಬದುಕು ಹೇಗಿರಬೇಕು, ಹೇಗಿರುತ್ತೆ ಅನ್ನುವಂತಹದ್ದನ್ನ ಸೂತ್ರ ರೂಪದಲ್ಲಿ ಸಣ್ಣದಾಗಿ ಚನ್ನಬಸವಣ್ಣವ್ರು ಹೇಳ್ತಾರೆ. ಅಂದ್ರೆ ಅವನು ಶರಣ ಅಂತಂದ್ರೆ ವಿಶ್ವಮಾನವ, ಶರಣ ಅಂತಂದ್ರೆ ಪರಮಾತ್ಮನ ಪ್ರತಿನಿಧಿ. ಅವನು ಹೇಗಿರ್ತಾನೆ? ಗುರುವಿನಲ್ಲಿ ಸದಾಚಾರಿ. ಗುರು ಉಪದೇಶವನ್ನು ಪಡ್ಕೊಂಡ್ಮೇಲೆ ಅವನು ಸದಾಚಾರಿಯಾಗಿ ವರ್ತಿಸ್ತಾನೆ. ಯಾರೇ ಆದರೂ ಕೂಡ ಗುರುಪುತ್ರರಾಗಬೇಕು, ಗುರುವಿನ ಮಾರ್ಗದಲ್ಲಿ ನಡೀಬೇಕು ಅಂತ ಬಯಸಿದ್ರೆ ಅವರು ಬಹಳ ಮುಖ್ಯವಾದ ಸಂಗತಿ ಗಮನಿಸಬೇಕಾದ ಶರಣ ಧರ್ಮದಲ್ಲಿ ಅವನು ಸ್ವಾವಲಂಬಿ ಆಗಿರ್ಬೇಕು. ಅಂದ್ರೆ ದುಡಿಬೇಕು, ತನ್ನ ಕೈಲಿ ಏನ್ ಸಾಧ್ಯವಾಗುತ್ತೋ ಅದನ್ನ ಮಾಡ್ಲಿ. ಅದು ಶ್ರೇಷ್ಠ, ಇದು ಕನಿಷ್ಠ ಅಂತ ಇಲ್ಲ ಶರಣರ ಕಾಯಕದಲ್ಲಿ. ಪ್ರಧಾನಮಂತ್ರಿ ಬಸವಣ್ಣವರು ಅಷ್ಟೇ, ಸಮಗಾರ ಹರಳಯ್ಯನವರು ಅಷ್ಟೇ. ಮತ್ತು ಕಾಯಕದ ದೃಷ್ಟಿಯಿಂದ ಎಲ್ಲವೂ ಬೇಕು. ಪ್ರಧಾನಮಂತ್ರಿನೂ ಬೇಕು, ಪಾದರಕ್ಷೆ ತಯಾರು ಮಾಡೋರು ಬೇಕು, ಬಟ್ಟೆ ಹೊಲಿಯೋರು ಬೇಕು, ಕಸ ಗುಡಿಸೋರು ಬೇಕು. ಈಗ ಜಗತ್ತಿಗೆ ತೊಂದರೆ ಆಗಿರೋದು ಏನು ಅಂದ್ರೆ, ಈ ಕೆಳಗಿನ ಕೆಲಸ ಮಾಡೋರ ಸಂಖ್ಯೆ ದಿನೇ 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 ಕಡಿಮೆ ಆಗ್ತಾ ಇದೆ. ವಿಧಿ ಇಲ್ಲ ಅಂತ ಮಾಡೋರು ಬಹಳ ಜನ ಆಗಿದ್ದಾರೆ. ಅದ್ರಲ್ಲಿ ಬಹಳ ಜನನೂ ಇಲ್ಲ, ವಿಧಿ ಇಲ್ಲ ಅಂತ ಮಾಡೋರು ಸುಮ್ಮನೆ ಕೆಲವೇ ಜನ. ಅದನ್ನ ಬಿಟ್ಟು ಅದೇ ಪರಮಾತ್ಮನನ್ನ ಒಲಿಸುವ ಸಾಧನ, ಕಾಯಕ ಮಾಡೋದು ಪರಮಾತ್ಮನನ್ನ ಒಲಿಸುವ ಸಾಧನ ಅಂತ ಭಾವಿಸ್ಕೊಂಡು ಕೆಲಸ ಮಾಡಿದ್ದೆ ಆದ್ರೆ ಅದೇ ಸದಾಚಾರ. ಇನ್ನು ಕಾಯಕ ಮಾಡಿದ್ದನ್ನ ಹಂಚಿಕೊಳ್ಳೋದು ಸಮಾಜದ ಜೊತೆಗೆ, ಅಥವಾ ಅಗತ್ಯ ಇದ್ದವರಿಗೆ, ಹಸಿವಿದ್ದವರಿಗೆ, ಈ ಕೆಲಸವನ್ನ ಸರ್ಕಾರ ಇವತ್ತು ಹೊತ್ಕೊಂಡಿದೆ. ಹಸಿವನ್ನ ನಿವಾರಣೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಆಹಾರ ಭದ್ರತೆಯನ್ನು ಒದಗಿಸ್ಬೇಕು, ಫುಡ್ ಸೆಕ್ಯೂರಿಟಿ ಅಂತ ಹೇಳ್ತಾರೆ. ಸದಾಚಾರದಿಂದ ನಡೆಯೋದು ನಮ್ಮ ಕೈಯಲ್ಲಿದೆ. ಕಾಯಕ ಮಾಡಿ ಆಮೇಲೆ ಶಿವಾನುಭವ ಗೋಷ್ಠಿಗೆ ಪಾಲ್ಗೊಳ್ಳೋದು ಅದು ಸದಾಚಾರನೇ. ಈಗ ನೀವೇನು ಇಲ್ಲಿ ಬಂದೆಲ್ಲ ಕೂತಿದ್ದೀರಲ್ಲ, 1 ಗಂಟೆ ಕೂತ್ಕೊಳ್ತಿರಲ್ಲ, ಇದು ಸದಾಚಾರ ಶರಣರ ಪ್ರಕಾರ. ಇದು ಬೇಕೇ ಬೇಕು ಅಂತಾರೆ ಶರಣರು. ಪ್ರತಿಯೊಬ್ಬರಿಗೂ ಬೇಕು. ಇಲ್ಲಿ ನೀವಿದ್ದಾಗ ಇಲ್ಲಿ ಮಾಡ್ತೀರಾ, ಮನೆಗೆ ಹೋದ್ಮೇಲೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಮನೆಯಲ್ಲಿ ಒಂದು 4 ಜನ 5 ಜನ 10 ಜನ ಇದ್ರೆ ಎಲ್ಲರನ್ನು ಕೂರಿಸ್ಕೋಬೇಕು. ನೀವು ಮನೆಯವರೇ ಮಾಡಕ್ ಶುರು ಮಾಡಿದ್ರಿ ಅಂತಂದ್ರೆ ಅಕ್ಕಪಕ್ಕದ ಮನೆಯವರು ಬರ್ತಾರ. ಅವನ್ನ ಕೆಲವು ದಿವಸ ನೋಡ್ತಾರೆ, ಏನೋ ವಿಶೇಷ ಕೇಳಿಸ್ತಾ ಇದೆಯಲ್ಲ ಅವ್ರ ಮನೆಯಲ್ಲಿ. ಎಲ್ಲರ ಮನೆಯಲ್ಲಿ ಟಿವಿ ಕೇಳಿಸ್ತಾ ಇದ್ರೆ ಇವ್ರ ಮನೆಗೆ ಏನೋ ಓಂ ಶ್ರೀ ಗುರು ಬಸವಲಿಂಗ ಏನ್ ಮಾಡ್ತಿದ್ದಾರೆ, ಏನೋ ಪ್ರಾರ್ಥನೆ ಮಾಡ್ತಿದ್ದಾರೆ, ಹಾಡ್ತಿದ್ದಾರೆ ಅಂತ ಹೇಳಿ ಬರ್ತಾರ. ಅವ್ರು ಬರ್ದಿದ್ರು ಪರವಾಗಿಲ್ಲ, ನೀವು ನಿರಂತರವಾಗಿ ಮಾಡುವ ಅಭ್ಯಾಸವನ್ನು ಮಾಡ್ಕೊಂಡ್ರೆ ನಿಮಗೆ ಖುಷಿ ಇರ್ತದೆ. ಯಾರು ಬರ್ಲಿಲ್ಲಪ್ಪ, ಈ ಹೆಂಡತಿಗೆ ಪ್ರಾರ್ಥನೆ ಮಾಡಕ್ ಮನ್ಸಿದೆ, ಗಂಡ ಬರೋದ್ ತಡ ಆಗತ್ತೆ ಕಾಯಕ ಮುಗಿಸಿ, ಅಥವಾ ಮಕ್ಕಳು ಹೋಮ್ವರ್ಕ್ ಮಾಡ್ಬೇಕಂತ ಮಕ್ಕಳು ಬರಲ್ಲ, ಹಿಂಗೆಲ್ಲ ಇದ್ದಾಗ ನೀವೊಬ್ಬರೇ ಮಾಡ್ಕೊಳ್ಳಿ. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅಥವಾ ಮಕ್ಕಳೇ ಇರ್ಬೋದು, ತಂದೆ ಅಜ್ಜ ಅಜ್ಜಿ ಯಾರೇ ಇರಲಿ. ನಿಮಗೆ ಖುಷಿ ಇತ್ತಪ್ಪ ಅಂದ್ರೆ ಕೂತ್ಕೊಳ್ಳಿ, ಒಂದು ಪುಸ್ತಕ ಇಟ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ಅದನ್ನು ಕಂಠಪಾಠ ಮಾಡಕ್ ಪ್ರಯತ್ನ ಮಾಡಿ. ಪ್ರಾರ್ಥನೆ ಯಾವಾಗ್ಲೂ ಪುಸ್ತಕ ನೋಡ್ಕೊಂಡು ಆಗ್ಬಾರ್ದು. ಈ ವಚನ ಹೇಳುವಾಗ ಈಗ ನಿಮಗೆ ಹೊಸದಾಗಿ ಅಭ್ಯಾಸ ಆಗ್ತಿದೆ, ಆಗ್ಲಿ, ತೊಂದರೆ ಇಲ್ಲ.
ಪ್ರಾರ್ಥನೆ ಅಂತ ಏನ್ ಮಾಡ್ತಿರಲ್ಲ ಅದು ಎಲ್ರ ಬಾಯಿಗೂ ಬರ್ಬೇಕದು, ಬಾಯಿಲೇ ಹೇಳಬೇಕು. ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದು ಸದಾಚಾರ. ಅನುಭವ ಗೋಷ್ಠಿ, ಸತ್ಸಂಗ ನಿತ್ಯ ನಡಿಲೇಬೇಕು, ನಿತ್ಯ ನಡಿಬೇಕು. ಪ್ರತಿಯೊಂದು ಮನೆಯಲ್ಲೂ ನಡಿಬೇಕು, ಪ್ರತಿಯೊಂದು ಮಠದಲ್ಲೂ ನಡಿಬೇಕು. ಈಗ ದುರ್ದೈವ ಅಂದ್ರೆ ಮಠಗಳಲ್ಲೇ ಪ್ರತಿನಿತ್ಯ ನಡೆಯಲ್ಲ. ಪೂಜೆ ಮಾಡ್ತಾರೆ, ಭಕ್ತರು ಬಂದ್ರೆ ದರ್ಶನ ಮಾಡ್ತಾರೆ ಗುರುಗಳಿಗೆ. ಅದೇ ಭಕ್ತರನ್ನ ಸೇರಿಸ್ಬಿಟ್ಟು ಗುರುಗಳು ಒಂದಷ್ಟು ಪ್ರಾರ್ಥನೆ ಮಾಡಿಸುವಂಥದ್ದಾಗ್ಲಿ, ಅದನ್ನ ಪ್ರತಿನಿತ್ಯ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ. ಎಷ್ಟೋ ಜನ ಶ್ರಾವಣ ಮಾಸದಲ್ಲಿ ಬಿಡಲ್ಲ, ಮಠಗಳಲ್ಲಿ ಶ್ರಾವಣ ಮಾಸದಲ್ಲಿ ಮಾಡ್ತಾರೆ, ಕಾರ್ತಿಕ್ ಮಾಸದಲ್ಲಿ ಮಾಡ್ತಾರೆ. ಅದನ್ನ ಪ್ರತಿನಿತ್ಯ ಮಾಡಿದ್ರೆ ಅದೇ ಸದಾಚಾರ. ಪೂಜೆ, ಪ್ರಾರ್ಥನೆ, ಧ್ಯಾನ ಇರಲೇಬೇಕು ಅಂತ ಶರಣರು ಕಟ್ಟಪ್ಪಣೆ ಮಾಡಿದ್ರು. ಒಂದು ವೇಳೆ ಅದಿಲ್ಲದ ಪ್ರಗತಿ, ನೀವು ಪೂಜೆ ಮಾಡಂಗಿಲ್ಲ, ಪ್ರಾರ್ಥನೆ ಮಾಡಂಗಿಲ್ಲ, ಸತ್ಸಂಗ ಮಾಡಂಗಿಲ್ಲ, ನಾವು ಕೋಟಿಗಟ್ಟಲೆ ಗಳಿಸಿದೀವಿ, ನಾವು ಅಷ್ಟು ಕಳಿಸಿದೀವಿ, ಇಷ್ಟು ಫ್ಯಾಕ್ಟ್ರಿ ಕಟ್ಟಿದೀವಿ, ಶರಣರು ಅದನ್ನ ಒಪ್ಪಲ್ಲ. ನೀನ್ ಎಷ್ಟು ಗಳಿಸಿದ್ರು ಕೂಡ ನೀನ್ ದೈವಿ ಕೃಪೆ ಪಡೆದೇ ಹೋದ್ರೆ, ಅದನ್ನು ಸಮಾಜದ ಜೊತೆ ಹಂಚ್ಕೊಳ್ಳದೆ ಹೋದ್ರೆ, ಸಮಾಜದ ಬಾಂಧವ್ರ ಜೊತೆ ನೀನು ಒಟ್ಟಾಗಿ ಬದುಕದೆ ಹೋದ್ರೆ ಏನ್ ಗಳಿಸಿ ಏನ್ ಪ್ರಯೋಜನ ಗೊತ್ತಾಗ್ತಾ ಇದೆ. ಇವಾಗ ಎಷ್ಟೆಲ್ಲ ಗಳಿಸಿದವರು ಕೊನೆಗೆ ರೋಗಿಗಳಾಗಿ, ದುಶ್ಚಟಕ್ಕೆ ಬಲಿಯಾಗಿ, ಸಮಾಧಾನ ಇಲ್ಲದೆ, ಶಾಂತಿ ಇಲ್ಲದೆ, ಮನೇಲೆ ಜಗಳ ಆಡ್ಕೊಂಡು, ಗಂಡ ಹೆಂಡತಿ ಡೈವರ್ಸ್ ತಗೊಂಡು, ಬಿಲ್ ಗೇಟ್ಸ್ ಹೆಂಡತಿ ಡೈವರ್ಸ್ ತಗೊಂಡ್ರು 65-70 ವರ್ಷದ ಮೇಲೆ. ಏನ್ ಪ್ರಯೋಜನ ಹೇಳಿ? ಅಂದ್ರೆ ಮಾನವ ಸಂಬಂಧವನ್ನೇ ನಾವು ಉಳಿಸ್ಕೊಳಕ್ ಆಗದೆ ಹೋದ್ರೆ, ಅತ್ಯಂತ ಆತ್ಮೀಯ ಸಂಬಂಧ ಅದು ಕುಟುಂಬದ್ದು, ಅದನ್ನೇ ಉಳಿಸ್ಕೊಳಕ್ ಆಗದೆ ಹೋದ್ರೆ ನಾವೇನೆಲ್ಲ ಕೆಲಸ ಮಾಡಿ ಏನ್ ಪ್ರಯೋಜನ? ಇದು ಭಾರತೀಯರ ಚಿಂತನೆ. ಶರಣರ ಸತ್ಸಂಗ ಅಂದ್ರೆ ಇದೇನೆ. ಸತ್ಸಂಗ ಅಂದ್ರೆ ಬರೇ ಎಲ್ಲೋ ಮೈಕ್ ಹಾಕೊಂಡ್ಬಿಟ್ಟು ಒಂದಷ್ಟು ಭಾಷಣ ಮಾಡಿದ್ರೆ ಸತ್ಸಂಗ ಆಗತ್ತೆ ಅಂತಲ್ಲ. ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಪ್ರೀತಿಯಿಂದ ಪ್ರಾರ್ಥನೆ ಮಾಡಿ, ಪ್ರೀತಿಯಿಂದ ಆರಾಧನೆ ಮಾಡಿ, ಪೂಜೆ ಮಾಡಿ, ಲಿಂಗ ಪೂಜೆ ಮಾಡ್ಕೊಡಿ, ಅದು ಕೂಡ ಸತ್ಸಂಗನೇ. ಹೀಗೆ ಇದು ಸದಾಚಾರ. ಗುರುವಿನಲ್ಲಿ ಸದಾಚಾರಿ, ಲಿಂಗದಲ್ಲಿ ಶಿವಾಚಾರಿ. ಶಿವಾಚಾರ ಅಂದ್ರೆ ಸಮಾನತೆ. ಅಂದ್ರೆ ಲಿಂಗದಲ್ಲಿ ಶಿವಾಚಾರಿ ಅಂದ್ರೆ ಭಕ್ತರಲ್ಲಿ ಅಥವಾ ಮಾನವನ ಸೃಷ್ಟಿಯ, ಪರಮಾತ್ಮನ ಸೃಷ್ಟಿಯಲ್ಲಿ ಯಾವುದೇ ರೀತಿಯ ಭೇದವನ್ನು ಮಾಡಲಾರದೆ ಬದುಕ್ತೀವಲ್ಲ, ಅದು ಶಿವಾಚಾರ. ಗಂಡು ಹೆಣ್ಣು ಭೇದ ಇರ್ಬೋದು, ಬಡವ ಶ್ರೀಮಂತ ಭೇದ ಇರ್ಬೋದು, ವಿದ್ಯಾವಂತ ಅವಿದ್ಯಾವಂತ ಭೇದ ಇರ್ಬೋದು, ಜಾತಿ ಭೇದ ಇರ್ಬೋದು, ಯಾವ ಭೇದವನ್ನು ಮಾಡಬಾರ್ದು. ಇದೇ ಶಿವಾಚಾರ. ಲಿಂಗ ಆದಂತಹವನು, ಲಿಂಗ ಭಕ್ತನಾಗಬೇಕು ಅಂತ ಬಯಸುವವನು ಯಾವುದೇ ರೀತಿಯ ಭೇದವನ್ನು ಮಾಡಲಾರ್ದೆ, ಇದು ಪರಮಾತ್ಮನ ಸೃಷ್ಟಿ, ಪರಮಾತ್ಮ ನನಗೆ ಕೊಟ್ಟಿರುವ ಜವಾಬ್ದಾರಿ, ಈ ಮಹಾಮನೆ ಇದು ಕಟ್ಟಿದ್ದೀರಿ, ಮಹಾಮನೆ ಕಟ್ಟಡ ಆಗಿದೆ, ಇಲ್ಲಿ ನಾವು ನೀವೆಲ್ಲ ಬದುಕ್ತಾ ಇದ್ದೀವಿ, ಇಲ್ಲಿ ನಾವು ಒಟ್ಟಾಗಿ ಬದುಕಬೇಕು. ಹೇಗೆ ಅಂದ್ರೆ ಎಲ್ಲರೂ ಪರಮಾತ್ಮನ ಮಕ್ಕಳು, ಎಲ್ಲರೂ ಪರಮಾತ್ಮನ ಮಕ್ಕಳು ಅನ್ನುವ ಭಾವದಿಂದ ಬದುಕ್ಬಿಟ್ರೆ ಅದೇ ಶಿವಾಚಾರ. ಲಿಂಗದಲ್ಲಿ ಶಿವಾಚಾರಿ, ಜಂಗಮದಲ್ಲಿ ಸಮಯಾಚಾರಿ. ಸಮಯಾಚಾರಿ ಅಂತಂದ ಕೂಡಲೇ ಇವತ್ತಿನ ಕಾಲಕ್ಕೆ ಟೈಮ್ ಸೆನ್ಸ್ ಅನ್ನುವಂತಹದ್ದು, ಸಮಯಕ್ಕೆ ಸರಿಯಾಗಿ ನಡ್ಕೊಳ್ಳೋದು. ಇಲ್ಲಿ 7 ಗಂಟೆಗೆ ಪ್ರಾರ್ಥನೆಗೆ ಬರೋದು ಅಂದ್ರೆ ಕರೆಕ್ಟಾಗಿ 7ಕ್ಕೆ ಬರೋದು, ಬೆಳಗ್ಗೆ 5:40 ಪ್ರಾರ್ಥನೆಗೆ ಬರೋದಂದ್ರೆ ಕರೆಕ್ಟಾಗಿ ಪ್ರಾರ್ಥನೆಗೆ ಬರೋದು. ಯೋಗ ತರಗತಿಗಳು ಏನ್ ನಡೀತಾವಲ್ಲ, ಇದು ಸಮಯಾಚಾರ. ಇದು ಕೂಡ ಸಮಯಾಚಾರನೇ. ಜಂಗಮ ಅಂದ್ರೆ ಇಲ್ಲಿ ಸಮಾಜ ಅಂತ ತಗೋಬೇಕು ನಾವು. ಸಮಾಜದಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಅಂದ್ರೆ, ಸಮಾಜದಲ್ಲಿ ನಾವು ಒಳ್ಳೆ ಹೆಸರನ್ನ ಪಡಿಬೇಕು ಅಂದ್ರೆ, ಸಮಾಜದ ಜನರ ನಂಬಿಕೆ ಪಡಿಬೇಕು ಅಂತಂದ್ರೆ, ನಂಬಿಕೆ ಉಳಿಸ್ಕೊಳ್ಬೇಕು ಅಂದ್ರೆ ನಾವು ಸಮಯಾಚಾರಿಗಳಾಗಿ ನಡ್ಕೊಳ್ಬೇಕಾಗತ್ತೆ. ಅಂದ್ರೆ ಟೈಮ್ ಸೆನ್ಸ್ ಮತ್ತು ಟೈಮ್ ಏನು ಸ್ಟ್ರಿಕ್ಟ್ ಆಗಿ ಸಮಯ ಪಾಲನೆಯನ್ನ ಮಾಡ್ಬೇಕು, ಇದು ಸಮಯಾಚಾರ. ಆದ್ರೆ ಬಸವಣ್ಣವ್ರ ಕಾಲಕ್ಕೆ ಸಮಯಾಚಾರ ಅಂದ್ರೆ ಧರ್ಮನಿಷ್ಠೆಗೆ ಸಮಯಾಚಾರ ಅಂತ ಕರೀತಿದ್ರು. ಅಂದ್ರೆ ಲಿಂಗನಿಷ್ಠೆ, ಜಂಗಮನಿಷ್ಠೆ, ದಾಸೋಹ ಪ್ರೇಮ ಇದೆಲ್ಲವೂ ಕೂಡಿದ್ರೆ ಧರ್ಮ ಆಗ್ತಿತ್ತು. ಜಂಗಮ ಸಮಯಾಚಾರ ಅಂದ್ರೆ ಅದು. ಸಮಯ ಅಂದ್ರೆ ಧರ್ಮ ಅನ್ನೋ ಅರ್ಥ ಇತ್ತು ಅವಾಗ ಧರ್ಮಕ್ಕೆ, ಧರ್ಮ ಅಂದ್ರೆ ಈ
ದೇವರಿಂದ ನಿರ್ಮಿಸಲ್ಪಟ್ಟಂತ ಪಂಚಭೂತಗಳು ಧರ್ಮ, ನ್ಯಾಯ ಧರ್ಮ, ಕರ್ತವ್ಯ ಧರ್ಮ ಅಂತಿತ್ತು. ಈ ಲಿಂಗಾಯತ, ಬೌದ್ಧ, ಜೈನ ಇದಕ್ ಧರ್ಮ ಅಂತ ಅಂತಿರ್ಲಿಲ್ಲ, ಮತಗಳು ಅಂತ ಕರಿತಿದ್ರು ಅವಾಗ. ನಾವು ಹಳೆ ಇತಿಹಾಸದ ಪುಸ್ತಕಗಳನ್ನು ನೋಡಿದ್ರೆ ನಾವೆಲ್ಲ ಓದುವಾಗ ಬೌದ್ಧ ಮತ್ತು ಜೈನ ಮತಗಳ ಉದಯ ಅಂತ ಇತ್ತು, ಪಾಠ ಇತ್ತು ಅವಾಗ. ಆವಾಗ ಮತಗಳು ಅಂತ ಕರಿತಿದ್ರು ಇವಕ್ಕೆ, ಯಾವ ಸಮಯಗಳಿಗೆ. ಧರ್ಮ ಅಂತಂದ್ರೆ ಅದು ವೇದವ್ಯಾಸರು ಧರ್ಮಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಧರ್ಮೋ ಹಿ ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ಧರ್ಮವೇ ಜಗತ್ತಿನಲ್ಲಿ ಎಲ್ಲವನ್ನು ಸ್ಥಾಪನೆ ಮಾಡಿರೋದು. ಪರಮಾತ್ಮನಿಗೆ ಇನ್ನೊಂದು ಹೆಸರು ಧರ್ಮ. ಆ ಧರ್ಮಾಚಾರ, ಆ ಸಮಯಾಚಾರ ಅಂದ್ರೆ ಆ ಪರಮಾತ್ಮನಿಗೆ ನಿಷ್ಠನಾಗಿ ನಡ್ಕೊಳ್ಳೋದು, ಜೊತೆಗೆ ಗುರು ಬೋಧಿಸಿದಂತಹ ಧರ್ಮಕ್ಕೆ ನಿಷ್ಠನಾಗಿ ನಡ್ಕೊಳ್ಳೋದು, ಇದೇ ಜಂಗಮದಲ್ಲಿ ಸಮಯಾಚಾರ. ಪ್ರಸಾದದಲ್ಲಿ ಬ್ರಹ್ಮಚಾರಿ. ಪ್ರಸಾದ ಅಂದ್ರೆ ಎರಡು ಅರ್ಥದಲ್ಲಿ, 11 ಅರ್ಥದಲ್ಲಿ ಬಳಸ್ತಾರೆ ಶರಣರು. ಏಕಾದಶ ಪ್ರಸಾದವನ್ನು ಬಳಸ್ತಾರೆ. ಆದ್ರೆ ಇಲ್ಲಿ ಪ್ರಸಾದ ಅಂದ್ರೆ ಊಟ ಅಂತಾನೆ ಇಟ್ಕೊಳ್ಳೋಣ. ಹಸಿವು, ಯಾರು ಕಷ್ಟಪಟ್ಟು ದುಡಿದು ಹಸಿವಾಗಿ ಉಣ್ತಿರೋ ಉಣ್ಣುವ ರೊಟ್ಟಿ ಎಲ್ಲವೂ ಪ್ರಸಾದವೇ, ಶಿವನ ಪ್ರಸಾದ. ಆ ಪ್ರಸಾದ ಸಿಕ್ಕಾಗ ಒಂದು ತುತ್ತ ಅನ್ನ, ಒಂದು ರೊಟ್ಟಿ, ಒಂದು ಏನೇ ಇರಲಿ ಅದು ಆಪ್ಯಾಯನ ಪದಾರ್ಥ, ಅವೆಲ್ಲವೂ ಪ್ರಸಾದ. ಯಾವಾಗ ಶ್ರಮ ಪಟ್ಟಾಗ ಅದು ನಿಜವಾಗಿ ಪ್ರಸಾದ ಆಗತ್ತೆ. ಆವಾಗ ಅವನು ನನಗೆ ಅದು ಬೇಕು ಇದು ಬೇಕು, ನನಗೆ ಇಂಥದ್ದೇ ನೀಡಿ ಅಂಥದ್ದೇ ಕೊಡಿ ಅಂತ ಬಯಸಲ್ಲ. ಅದೇ ಬ್ರಹ್ಮಚರ್ಯ. ಶಿವ ಹೆಂಗ್ ನಡೆಸ್ತಾನ, ಬಂದಿದ್ದು ಲಿಂಗಾರ್ಪಿತ ಅಂತ ಸ್ವೀಕರಿಸಿದ್ರೆ ಅದು ಬ್ರಹ್ಮಚಾರ್ಯ. ಪ್ರಸಾದದಲ್ಲಿ ಬ್ರಹ್ಮಚಾರಿ, ಆಚಾರದಲ್ಲಿ ವಿಚಾರಿ, ಕೂಡಲ ಚನ್ನ ಸಂಘ ನಿಮ್ಮ ಶರಣ. ಪ್ರತಿಯೊಂದು ನಡೆಯನ್ನ ಜ್ಞಾನ ಸಹಿತವಾಗಿ ವಿಚಾರ ಮಾಡಿ ನಡ್ಕೊಳ್ತಾನೆ. ಇದೆ ಯಾರು ಹೇಳಿದ್ರು, ಎಲ್ಲರೂ ಬ್ಯಾ ಅಂದ್ರು, ಇವನ್ ಬ್ಯಾ ಅನ್ನಂಗಿಲ್ಲ. ಇವನು ವಿಚಾರ ಮಾಡ್ತಾನೆ, ಇದು ಸರಿನಾ, ಇದು ನಮ್ಮ ಧರ್ಮಕ್ಕೆ ಒಪ್ಪಿಗೆ ಆಗ್ತಕ್ಕಂಥದ್ದ, ಇದನ್ನ ಆಲೋಚನೆ ಮಾಡಿ ವಿಚಾರ ಮಾಡಿ ನಡ್ಕೊಂಡ್ರೆ ಮೂಢಾಚಾರ ಬರಲ್ಲ. ಅಲ್ಲಿ ಮೂಢಾಚಾರ ಬರಲ್ಲ. ಆದ್ರಿಂದ ಮೂಢಾಚಾರಿಗಳಾಗಬಾರ್ದು. ನಾವು ಸುವಿಚಾರಿಗಳಾಗಬೇಕು. ಆಚಾರದಲ್ಲಿ ವಿಚಾರ ಅಂದ್ರೆ ಆಚರಣೆ, ಪ್ರತಿಯೊಂದು ಆಚಾರವನ್ನ ಸುವಿಚಾರದ ಅನುಸರಣೆಯಾಗಿ ನಡೀತಕ್ಕಂಥದ್ದು. ಶರಣರು, ಗುರುಗಳು, ಗುರು ಹಿರಿಯರು